ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ ಪ್ರಿಯರೇ. ಆದರೆ ಮನುಷ್ಯರಾಗಿರುವಂತಹ ನಾವು ಯಾವಾಗಲೂ ಕರ್ತನ ಮೇಲೆ ಗುಣಗುಟ್ಟುವವರಾಗಿದ್ದೇವೆ. ಏನೆಂದರೆ, ದೇವರು ಯಾಕೆ ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾ ಇಲ್ಲ, ನಮಗೆ ಯಾಕೆ ಕಷ್ಟಗಳು ಮೇಲಿಂದ ಮೇಲೆ ಬರುತ್ತಾ ಇದೆ, ದೇವರು ನಮ್ಮನ್ನ ಶೋಧನೆಯಿಂದ ಬಿಡುಗಡೆ ಮಾಡುತ್ತಾ ಇಲ್ಲ, ಆತನು ನಮ್ಮನ್ನ ನೋಡುತ್ತಾನೇ ಇಲ್ಲ ಎಂಬುದಾಗಿ ನಮ್ಮ ಗತಿಯನ್ನ ನಾವೇ ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವವರಾಗಿದ್ದೇವೆ. ಆದರೆ ಸತ್ಯವೇದದಲ್ಲಿ ಒಂದು ಅಧ್ಯಾಯವನ್ನ ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆದಿದೆ: ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನ ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಪ್ರಿಯರಾದ ದೇವಜನರೇ, ಈ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ದೇವರು ನಮ್ಮನ್ನ ಕಷ್ಟಗಳಿಂದ ಬಿಡಿಸದೇ ಇರುವಂತಹ ಆತನ ಹಸ್ತವು ಮೋಟಗೈಯಲ್ಲ, ನಮ್ಮ ಪ್ರಾರ್ಥನೆಯನ್ನ ಕೇಳದೇ ಇರುವಂತಹ ಆತನ ಕಿವಿಯು ಕಿವುಡಲ್ಲ. ಆದರೆ ನಾವು ಮಾಡುವಂತಹ ಅಪರಾಧಗಳಿಂದ, ನಾವು ಮಾಡುವಂತಹ ಪಾಪಗಳಿಂದ ದೇವರಿಂದ ನಾವು ದೂರವಾಗುತ್ತಾ ಬರುತ್ತಾ ಇದ್ದೇವೆ. ಆದರೆ ಸತ್ಯವೇದದಲ್ಲಿ ಹೀಗೆ ಬರೆದಿದೆ, ನಾವು ಮಾಡುವಂತಹ ಅಪರಾಧಗಳಿಂದ ನಮ್ಮ ಪಾಪಗಳೇ ಆತನ ಮುಖಕ್ಕೆ ಅಡ್ಡವಾಗಿದೆ ಎಂಬುದಾಗಿ. ನಾವು ಎಷ್ಟೋ ಜನರಿಗೆ ಮೋಸ ಮಾಡುತ್ತಾ, ಎಷ್ಟೋ ಜನರಿಗೆ ಅನ್ಯಾಯ ಮಾಡುತ್ತಾ, ಬೇರೊಬ್ಬರಿಗೆ ನಾವು ಸುಳ್ಳನ್ನ ಹೇಳುತ್ತಾ, ದೇವರ ಮಕ್ಕಳಾಗಿದ್ದರೂ ನಾವು ಅಶುದ್ಧವಾದ ಕಾರ್ಯಗಳಿಗೆ ಒಳಗಾಗುತ್ತಾ ದೇವರಿಂದ ನಾವು ಏನಾಗುತ್ತಿದ್ದೇವೆ, ದೂರ ಆಗುತ್ತಾ ಇದ್ದೇವೆ. ಪವಿತ್ರಾತ್ಮನನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ದಿನನಿತ್ಯವೂ ನಿಂದಿಸುತ್ತಾ ಬರುತ್ತಾ ಇದ್ದೇವೆ ಪ್ರಿಯರೇ. ಆದರೆ ಹಾಗೆ ಮಾಡದೆ ಕರ್ತನ ಚಿತ್ತಾನುಸಾರವಾಗಿ ನಾವು ನಡೆಯುತ್ತಾ ನಾವು ಮಾಡುವಂತಹ ಪ್ರಾರ್ಥನೆಯು ಆತನಿಗೆ ಸಮರ್ಪಕವಾಗಲಿ ಎಂಬುದಾಗಿ ದೀನ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಆತನು ನಮ್ಮ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ ಪ್ರಿಯರೇ. ಕರ್ತನು ತಾನು ಪರಿಶುದ್ಧನಾಗಿರುವುದರಿಂದ ಆತನ ಮಕ್ಕಳಾಗಿರುವಂತಹ ನಾವು ಕೂಡ ಪರಿಶುದ್ಧರಾಗಬೇಕೆಂಬುದೇ ಆತನ ಚಿತ್ತವಾಗಿದೆ. ಆದರೆ ನಾವು ಪರಿಶುದ್ಧತ್ವಕ್ಕೆ ಒಳಗಾಗದೆ ಆ ಅಶುದ್ಧವಾದ ಕಾರ್ಯಗಳಿಗೆ ನಾವು ಮುಳುಗುವವರಾಗಿದ್ದೇವೆ. ಆದರೆ ದೇವರು ನಮ್ಮ ಪಾಪಗಳಿಗೋಸ್ಕರವಾಗಿ ಆತನ ಪ್ರಾಣವನ್ನೇ ತ್ಯಾಗ ಮಾಡಿದ ಹಾಗೆ ನಾವು ಕೂಡ ನಮ್ಮ ಪಾಪಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟು ಸಂಪೂರ್ಣವಾಗಿ ಆತನಿಗೆ ನಾವು ಒಳಗಾಗಿ ಆತನನ್ನು ಆರಾಧಿಸುವವರಾಗೋಣ ಪ್ರಿಯರೇ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.